ಈಗ ನಿಮಗೆ ಪರಿಚಯಿಸುತ್ತಿದ್ದೇವೆ ಮಹೇಂದ್ರ 265 ಆರ್ಚಿಡ್. ಇದನ್ನು ನಾವು ಆರ್ಚಿಡ್ ಕಿಂಗ್ ಅಂತಲೇ ಕರಿಬೋದು. ಇದರಲ್ಲಿ ನಾವು ಪರಿಚಯಿಸ್ತಿದ್ದೇವೆ 3 ಸಿಲಿಂಡರ್ ಟ್ರ್ಯಾಕ್ಟರ್. ಇದು 33 HP ಟ್ರ್ಯಾಕ್ಟರ್ ಆಗಿದೆ ಮತ್ತು ಡಬಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಹೊಂದಿದೆ. ಡಬಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಹೊಂದಿರೋದ್ರಿಂದ ರೈತರು ಆರಾಮದಾಯಕವಾಗಿ ಟ್ರ್ಯಾಕ್ಟರ್ನ ಡ್ರೈವ್ ಮಾಡ್ಬೋದು ಮತ್ತು ಇಂಟೀರಿಯರ್ ಕಲ್ಟಿವೇಷನಲ್ಲಿ ಟ್ರ್ಯಾಕ್ಟ್ರು ಈಸಿಯಾಗಿ ಕಟ್ ಆಗುತ್ತೆ. ಮತ್ತು 49 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಹೊಂದಿದೆ ಈ ಟ್ರ್ಯಾಕ್ಟರ್. ಮತ್ತು ರೈತರಿಗೆ ಕಂಫರ್ಟಾಗಿ ಕುತ್ಕೊಂಡು ಡ್ರೈವ್ ಮಾಡೋಕ್ಕೆ ಸ್ಪೇಸಿಯಸ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ. ಮತ್ತು ಗೇರ್ ಬಾಕ್ಸ್ ಬಂದು 8+2 ಗೇರ್ ಬಾಕ್ಸ್ ಬರುತ್ತೆ. ಮತ್ತು PTO HP ಬಂದು ನಾವು 33 ಇಂಜಿನ್ HP ಇರೋದ್ರಿಂದ ನಮಗೆ 29 HP PTO HP ಸಿಗ್ತಾಯಿದೆ. ಮತ್ತು 540 ಇರೋದ್ರಿಂದ ನಿಮಗೆ ಮಣ್ಣಿನ ಪಲ್ವರೈಸೇಷನ್ ಚೆನ್ನಾಗಾಗುತ್ತೆ PTO HP. ಮತ್ತು ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದು 1200 kg ಅಪ್ ಟು ಈ ಟ್ರ್ಯಾಕ್ಟರಲ್ಲಿ ಲಿಫ್ಟ್ ಮಾಡ್ಬೋದು. ಇದರಿಂದ ನಿಮಗೆ 5000 ಲೀಟರ್ ಟ್ಯಾಂಕರ್ ಇರ್ಬೋದು, ಅರೌಂಡ್ 5-6 ಟನ್ ಟ್ರಾಲಿ ವರ್ಕಿಗೆ ಇದು ಸೂಟಬಲ್ ಆಗಿದೆ. ಈ ಟ್ರ್ಯಾಕ್ಟರ್ ನಾವು ಮಲ್ಟಿಪರ್ಪಸ್ಗೋಸ್ಕರನೇ ಮಹೇಂದ್ರ ಕಂಪ್ನಿಯಲ್ಲಿ ತಯಾರು ಮಾಡಿದ್ದೇವೆ. ಮತ್ತು ಈಗ ನಾವು ಇದರಲ್ಲಿ ಹೊಸ ಮಾಡಲು 265 NBP ಆರ್ಚಿಡ್ ಅಂತ ನಾವು ಈಗ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸರ್ ಟೈರು ಎಷ್ಟು ಸೈಜ್ ಬರ್ತವೆ? ಇದು ಟೈರ್ ಸೈಜ್ ಬಂದು ನಿಮಗೆ 11.2 × 24 ಸಿಗುತ್ತೆ ಬ್ಯಾಕ್ ಟೈರ್. ಇದರಿಂದ ನಿಮಗೆ ಹೈಯೆಡ್ ಟಾರ್ಕ್ 139 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಇದರಿಂದ ನಿಮಗೆ ಕಲ್ಟಿವೇಷನ್ನು ಚೆನ್ನಾಗಿ ನೀವು ಎಲ್ಲೇ ಗಾಡಿ ಉತ್ಕೊಂಡ್ರೂ ಆರಾಮಾಗಿ ಗಾಡಿ ನುಕ್ಕೊಂಬರುತ್ತೆ. ಸರ್ ಅಡಿಕೆಯಲ್ಲಿ ನಾವು ರೈತರುಗಳು ಇವಾಗ ಎಷ್ಟು ದಯದಲ್ಲಿ ಕಟ್ ಮಾಡ್ಬೋದು ಈ ಗಾಡಿನ? ಮಿನಿ ಗಾಡಿ ಅಂತೇಳಿ ಹೇಳ್ತಾ ಇದ್ದೀರಾ? ಇದು ಮತ್ತು 7.5 7.5 ಅಡಿ ದಾಯದಲ್ಲಿ ಆರಾಮಾಗಿ ಈ ಟ್ರ್ಯಾಕ್ಟರ್ ಕಟ್ ಆಗುತ್ತೆ. ಆರಾಮಾಗಿ ಕಟ್ ಆಗುತ್ತಾ? ನೋಡಿದ್ದೀವಿ, ಆರಾಮಾಗಿ 7.5 ಅಡಿ ದಾಯದಲ್ಲಿ ಕಟ್ ಆಗುತ್ತೆ. ಮತ್ತು ನಿಮಗೆ 6 ಟನ್ ಲೋಡ್ ಹಾಕ್ಕೊಂಡೆ ಆರಾಮಾಗಿ ಟ್ರಾಲಿ ಜಗ್ಗುತ್ತೆ. ಮತ್ತು 5000 ಲೀಟ್ರು ಅಪ್ ಟು 5000 ಲೀಟ್ರ್ವರೆಗೂ ಟ್ಯಾಂಕರ್ ಯೂಸ್ ಮಾಡ್ಬೋದು ಈ ಟ್ರ್ಯಾಕ್ಟರ್. ಸರ್ ಇವಾಗ ಆಲ್ರೆಡಿ ಹೇಳಿದ್ರಿ ನೀವು ಒಂದು ಗಾಡಿ ಲಾಂಚ್ ಮಾಡಿದ್ದೀವಿ, ಅದರಲ್ಲಿ ಹೊಸ ಗಾಡಿ ಅಂತೇಳಿ. ಅದಕ್ಕೂ ಇದಕ್ಕೂ ಏನು ಈ ವೇರಿಯೇಷನ್ ಮಾಡಿದ್ದೀರಾ ಅನ್ನೋಕ್ಕೆ? ನೀವು ಕಂಪೇರ್ ಟು ನಾವು ಹಳೆ 265ಗೂ ಇದಕ್ಕೆ ಏನು ಕಂಪೇರ್ ಅಂದರೆ ಬಿಟ್ಟು ಒಂದು ಸ್ವಲ್ಪ ರೆಡ್ಯೂಸ್ ಮಾಡಿದ್ದೀವಿ. ಅಪ್ ಟು ನಿಮಗೆ ಅರೌಂಡ್ ಒಂದು 4 ಇಂಚು ನಿಮಗೆ ಟರ್ನಿಂಗ್ ರೇಡಿಯಸ್ಸು ಕಡಿಮೆ ಆಗಿದೆ ಈ ಟ್ರ್ಯಾಕ್ಟರ್ಗೂ ಆ ಟ್ರ್ಯಾಕ್ಟರ್. ಮತ್ತು ಅದು ಓಲ್ಡ್ ನಾವು XP+ ಮಾಡಲು ಕೊಡ್ತಾಯಿದ್ವಿ. ಈಗ UBP ಶೇಪಲ್ಲಿ ಈ ಟ್ರ್ಯಾಕ್ಟರ್ ಲಾಂಚ್ ಮಾಡ್ತಾಯಿದ್ದೀವಿ. ಸರ್ ಇನ್ನೇನು ಹೇಳ್ತೀರಾ ನಮ್ಮ ರೈತರಿಗೆ ಗಾಡಿ ತಗೊಳಕ್ಕೆ ಬಂದರೆ? ರೈತರಿಗೆ ನಮಗೆ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಅತ್ಯುತ್ತಮವಾದ ಟ್ರ್ಯಾಕ್ಟರ್ ನಾವು ಕೊಡ್ತಾಯಿದ್ದೀವಿ. ಮಲ್ಟಿಪರ್ಪಸ್ ನೀವು ಅಡಿಕೆ ಕಡಿಮೆ ಇಳುವರಿದಾರರಿಗೆ ಇದು ಅತ್ಯಂತ ಉಪಯುಕ್ತವಾದ ಟ್ರ್ಯಾಕ್ಟರ್ ಆಗಿದೆ. ವಾರಂಟಿ ಎಷ್ಟು ದಿನ ಐತೆ ಇದರಲ್ಲಿ? ಇದು ಬಂದು 6 ವರ್ಷ ವಾರಂಟಿ ಒಳಗೊಂಡಿದೆ ಈ ಟ್ರ್ಯಾಕ್ಟ್ರು. ಇಂಜಿನು ಗೇರ್ ಬಾಕ್ಸ್ ಹೈಡ್ರಾಲಿಕ್ಗೆ 6 ವರ್ಷ ಮಹೇಂದ್ರ ಕಂಪ್ನಿಯಿಂದ ವಾರಂಟಿ. ಸರ್ ನಾವು ಯಾವ್ಯಾವ ಕ್ರಾಫ್ಟಲ್ಲಿ ಯೂಸ್ ಮಾಡ್ಬೋದು? ನಿಮಗೆ ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ ಮತ್ತು ದ್ರಾಕ್ಷಿ, ದಾಳಿಂಬೆಗೆ ಈ ಟ್ರ್ಯಾಕ್ಟರ್ ಉಪಯುಕ್ತವಾಗಿದೆ. ನಮ್ಮ ಹಳೆ 265 XP+ ಆರ್ಚಿಡಲ್ಲಿ ಒಂದು ಸ್ವಲ್ಪ ಕಟಿಂಗ್ ರೇಡಿಯಸ್ಸು ಜಾಸ್ತಿ ತೊಗೊಳ್ತಿತ್ತು ಅಂತ ಕಸ್ಟಮರು ನಮಗೆ ಕಂಪ್ಲೇಂಟ್ ಮಾಡ್ತಾರೆ. ಈಗ ಏನು NBP ನಾವು ಕೊಡ್ತಿದ್ದೀವಿ, ಇದರಲ್ಲಿ 4 ಇಂಚು ಕಟಿಂಗ್ ರೇಡಿಯಸ್ ಕಡಿಮೆ ಆಗಿದೆ. ಇದರಿಂದ ಆರಾಮಾಗಿ 7 ಅಡಿ ಅಡಿಕೆ ಗಾಯದಲ್ಲೆಲ್ಲ ಈ ಟ್ರ್ಯಾಕ್ಟರ್ ಕಟ್ ಆಗುತ್ತೆ. ಮತ್ತು ರಿಜಿಡ್ ಆಕ್ಸಲ್ ಆಗಿದೆ ಇದು. ಮತ್ತು ನಿಮಗೆ ಸೈಲೆನ್ಸರ್ ಬಂದು ಕೆಳಗಡೆ ಕೊಟ್ಟಿರೋದ್ರಿಂದ ನೀವು ತೋಟಗಳಲ್ಲಿ ಮೊಳಕೆ ಟಚ್ ಆಗೋಲ್ಲ. ಕರೆಕ್ಟಾಗಿ ಗಾಡಿ ಹಿಡಿದು ಕರೆಕ್ಟಾಗಿ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿದ್ದೀವಿ. ಮತ್ತು ಆಯಿಲ್ ಇಮರ್ಷನ್ ಬ್ರೇಕ್ಸ್ ಬರುತ್ತೆ. ನೀವು ರೋಡಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದಕ್ಕೆ ಅತ್ಯುತ್ತಮವಾಗಿದೆ. ನೀವು ಎಲ್ಲಿ ಸಡನ್ನಾಗಿ ಬ್ರೇಕ್ ಅಪ್ಲೈ ಮಾಡ್ತೀರಾ ಗಾಡಿ ಅಲ್ಲೇ ನಿಲ್ಲುತ್ತೆ. ಮತ್ತು ನಮ್ಮದು ಹಳೆ 265ಯಲ್ಲಿ ನೀವು ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಮಣ್ಣೆಲ್ಲ ಫೆಂಡರ್ಗೆ ತಾಗ್ತಾ ಇತ್ತು ಮತ್ತು ಕಚ್ಕೊಳ್ತಾ ಇತ್ತು ಅಂತೇಳಿ ರೈತರು ಕಂಪ್ಲೇಂಟ್ ಮಾಡೋರು. ಅದೇ ಈ ಹೊಸ NBPಲಿ ನಾವು ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಮಣ್ಣು ಟೈರಿಗೆ ಕಟ್ಕೊಳಲ್ಲ ಮತ್ತು ಡ್ರೈವರ್ಗೆ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ. ಇದು ಅನುಕೂಲವಾಗಿದೆ ಈಗ ಬಂದಿರೋ NBPಲಿ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ನಮ್ಮ ರೈತರು ಟ್ರ್ಯಾಕ್ಟರ್ ತೊಗೊಳ್ತಾ ಇರ್ತಾರೆ. ಆದ್ದರಿಂದ ಒಂದು ಉತ್ತಮವಾದ ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಅತ್ಯುತ್ತಮವಾದ ಟ್ರ್ಯಾಕ್ಟರನ್ನು ಮಹೇಂದ್ರ ಕಂಪ್ನಿಯವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಸದುಪಯೋಗವನ್ನು ಸಮಸ್ತ ರೈತ ಬಾಂಧವರು ಪಡೆದುಕೊಳ್ಳಬೇಕಾಗಿ ನಾವು ಮಹೇಂದ್ರ ಕಂಪ್ನಿಯಿಂದ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ತುಂಬ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ. ಲೆಟ್ಸ್ ಗೋ.